ಓಂ ಶ್ರೀ ಗುರುಭ್ಯೋ ನಮಃ. ಓಂ ಘಂ ಗಣಪತಯೇ ನಮಃ. ಓಂ ಶ್ರೀಮಾತ್ರೇ ನಮಃ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಆದಿತ್ಯಾಯ ಚ ಸೋಮಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾಂ ಅಂಬಿಕಾಂ ವಿಷ್ಣುಂ ಗಣನಾಥ ಮಹೇಶ್ವರಂ ಪಂಚದೈವಾನ್ ಸ್ಮರೇ ನಿತ್ಯಂ ಸರ್ವಾಭೀಷ್ಟಕಾರ್ಯಾರ್ಥಸಿದ್ಧಯೇ. ದದಿಶಂಕ ತುಷಾರಾಭಂ ಕ್ಷೀರೋಧಾನವ ಸಂಭವಂ ನಮಾಮಿ ಶಶಿನಂ ಸೋಮಂ ಶಂಭೋರ್ಮುಕುಟಭೂಷಣಂ. ಅಖಿಲಾಂಡ ವಿಶ್ವ ಕನ್ನಡಾಭಿಮಾನ ವೀಕ್ಷಕ ಬಂಧುಗಳಲ್ಲಿ ಕಾಕರ್ಲ ಪ್ರಕಾಶ್ ಆದ ನಾನು ಅಂತರಾಳದಿಂದ ವಂದನೆಗಳನ್ನು ಸಮರ್ಪಿಸುತ್ತಾ, ಇಂದು ವಿಶ್ವಾವಸುನಾಮ ಸಂವತ್ಸರ 2025-26ರಲ್ಲಿ ಕರ್ಕಾಟಕ ರಾಶಿಯವರ ಫಲಾಫಲಗಳನ್ನು ಲಘುವಾಗಿ ತಿಳಿಸುವುದಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ. ರಾಶಿ ಕುಂಡಲಿಯಲ್ಲಿ ಬರುವ 4ನೇ ರಾಶಿಯೇ ಕರ್ಕಾಟಕ ರಾಶಿ. ಈ ರಾಶಿಯ ಚಿಹ್ನೆ ಏಡಿ. ಈ ರಾಶಿಯ ಅಧಿಪತಿ ಚಂದ್ರ ಭಗವಾನರು. ಪುನರ್ವಸು 4ನೇ ಪಾದ, ಪುಷ್ಯಮಿ 1, 2, 3, 4 ಪಾದಗಳಲ್ಲಿ, ಆಶ್ಲೇಷ ನಕ್ಷತ್ರ 1, 2, 3, 4 ಪಾದಗಳಲ್ಲಿ ಜನಿಸಿದವರು ಕರ್ಕಾಟಕ ರಾಶಿಯವರಾಗಿರುತ್ತಾರೆ. ಹಾಗೆ ನಿಮ್ಮ ಹೆಸರಲ್ಲಿ ಮೊದಲನೇ ಅಕ್ಷರವಾಗಿ ಹಿ, ಹು, ಹ, ಹೋ, ಬಿ, ಡ, ಡಿ, ಡು, ಡೆ, ಡೋ ಅಕ್ಷರಗಳು ಬಂದವರು ಕರ್ಕಾಟಕ ರಾಶಿಯವರಾಗಿರುತ್ತಾರೆ. ಉದಾಹರಣೆಗೆ ಹಿತೇಶ್, ಹಿಮಾ, ಹೀರಾಲಾಲ್, ಹುಸೇನ್, ಹುಲಿಗೇಶ್, ಹೇಮಂತ್, ಹೇಮಾ, ಭೀಮಣ್ಣ, ಭೀಮೇಶ್, ಡಿಂಡಿ ಇತ್ಯಾದಿ ಹೆಸರುಗಳುಳ್ಳವರು ಕರ್ಕಾಟಕ ರಾಶಿಯವರಾಗಿರುತ್ತಾರೆ. ಕರ್ಕಾಟಕ ರಾಶಿಯವರು ಈ ವಿಶ್ವಾವಸುನಾಮ ಸಂವತ್ಸರದಲ್ಲಿ ದೇವಾಲಯಗಳ ದರ್ಶನಗಳು, ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವುದು, ವಾಹನ ಪ್ರಯಾಣಗಳಲ್ಲಿ ಎಚ್ಚರವಾಗಿರಬೇಕು. ಒಂದು ವರ್ಗದವರಿಂದ ಅಪವಾದಗಳಿಗೆ ಗುರಿಯಾಗಬಹುದು. ಹೆಂಡತಿ ಮಕ್ಕಳಿಂದ, ಸಹೋದರರಿಂದ ವಿರೋಧ ಬರಬಹುದು. ವಿಪರೀತ ಶ್ರಮದಿಂದ ಆರೋಗ್ಯ ಕೆಡಬಹುದು. ಆದ್ದರಿಂದ ಆರೋಗ್ಯ ವಿಷಯಗಳಲ್ಲಿ ಜಾಗ್ರತೆ ವಹಿಸಬೇಕು. ಹಳೆಯ ಸಾಲಗಳು ತೀರಿಸ್ತೀರಾ, ಆದರೆ ಹೊಸ ಸಾಲಗಳನ್ನು ಮಾಡಬಹುದು. ನೀವು ಮಾಡುವ ಅವಕಾಶ ಇದೆ. ಉದ್ಯೋಗ ವ್ಯಾಪಾರ ಮಾಡುವವರಿಗೆ ಸಾಮಾನ್ಯ ಸ್ಥಿತಿ. ಹೆಣ್ಣು ಮಕ್ಕಳಿಗೆ ಅದೃಷ್ಟ ಕೂಡಿ ಬರುವ ಸಮಯವಾಗಿರುತ್ತದೆ. ನೀವು ಮಾಡುವ ವೃತ್ತಿ, ಉದ್ಯೋಗ, ವ್ಯಾಪಾರ ವ್ಯವಹಾರಗಳಲ್ಲಿ ಧರ್ಮದ ನಿಬದ್ಧತೆ ಪಾಲನೆ ಮಾಡಬೇಕು. ಮನಃಶಾಂತಿಗೆ ಧಕ್ಕೆ ಬರುವ ಸಂದರ್ಭಗಳು ಬರಬಹುದು. ಈ ವರ್ಷ ಮೇ ತಿಂಗಳವರೆಗೂ ಚೆನ್ನಾಗಿಯೇ ಇರುತ್ತದೆ. ಆನಂತರ ಗುರುಬಲ ಕಡಿಮೆಯಾಗುತ್ತದೆ. ಆದ್ದರಿಂದ ದುಡ್ಡಿನ ವ್ಯವಹಾರಗಳಲ್ಲಿ ತುಂಬ ಜಾಗ್ರತೆ ವಹಿಸಬೇಕಾಗುತ್ತದೆ. ಈ ವಿಶ್ವಾವಸುನಾಮ ಸಂವತ್ಸರದಲ್ಲಿ ಕರ್ಕಾಟಕ ರಾಶಿಯವರಿಗೆ ಆದಾಯ 8, ಖರ್ಚು 2, ಗೌರವ 7, ಅವಮಾನ 3. ಈ ಸಂವತ್ಸರ ಶುಭಾಶುಭ ಫಲಗಳಿಂದ ಕೂಡಿದ್ದು ಶುಭದಾಯಕ ಫಲಗಳೇ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಈ ಕರ್ಕಾಟಕ ರಾಶಿಯವರು ನಿಮ್ಮ ಜಾತಕ ಸಮಸ್ಯೆ ಪರಿಹಾರಗಳಿಗೆ ನಮ್ಮ ಕೆಪಿ ಜ್ಯೋತಿಷ್ಯ ಕೇಂದ್ರ ವಾಟ್ಸ್ಆಪ್ ನಂಬರ್ 9483552645ಗೆ ವಾಟ್ಸ್ಆಪ್ ಮೆಸೇಜ್ ಮೂಲಕ ಸಂಪರ್ಕಿಸಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಈ ಕೆಪಿ ಜ್ಯೋತಿಷ್ಯ ಕೇಂದ್ರ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಬಂಧು ವರ್ಗದವರಿಗೆ ಹಾಗೂ ಸ್ನೇಹ ವರ್ಗದವರಿಗೆ ಶೇರ್ ಮಾಡಿ ಎಂದು ವಿನಂತಿಸುತ್ತೇನೆ. ಇಂದಿನ ಒಂದು ನುಡಿ: ಮಕ್ಕಳಿಗೆ ದುಡ್ಡು ಆಸ್ತಿ ಕೊಡುವುದಕ್ಕಿಂತ ಸತ್ಪ್ರವರ್ತನೆ, ಉತ್ತಮ ಗುಣಮಟ್ಟದ ವಿದ್ಯೆಯನ್ನು ಕೊಡುವುದು ಉತ್ತಮ ಅಂತ ಹೇಳುತ್ತಾ ಇಂದಿನ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತೇನೆ.
ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಓಂ ಸಹನಾ ಭವತು, ಸಹನೌ ಭುನಕ್ತು, ಸಹ ವೀರ್ಯಂ ಕರವಾವಹೈ, ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ.